ಅದು 5 ನದಿಗಳು ಹರಿದ ಜಿಲ್ಲೆ. ಆದರೂ ಸಹ ಅಲ್ಲಿ ಅನ್ನದಾತನ ಸಾವಿನ ಆರ್ತನಾದ ನಿಲ್ಲುತ್ತಿಲ್ಲ. ರೈತನ ಆತ್ಮಹತ್ಯೆಯಲ್ಲಿ ರಾಜ್ಯದಲ್ಲಿಯೇ ಆ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಹಾಗಾದರೆ ಅದು ಯಾವ ಜಿಲ್ಲೆ? ಅಲ್ಲಿ ರೈತರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋ ಕಾರಣಗಳೇನು ಎನ್ನುವುದನ್ನು ನೋಡೋಣ ಬನ್ನಿ. ಯಾಲಕ್ಕಿ ಕಂಪಿನ ನಾಡು, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವ ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರದ ಕೊರತೆ ಇರುವುದರಿಂದ 2008ರಲ್ಲಿ ರೈತರ ಹೋರಾಟ ಉಗ್ರ ರೂಪಕ್ಕೆ ತಿರುಗಿ ಮೇ 10ರಂದು ಅಂದಿನ ಬಿಜೆಪಿ ಸರ್ಕಾರ ಗೋಲಿಬಾರ್ ಮಾಡಿ 2 ರೈತರ ಸಾವಿಗೆ ಕಾರಣವಾಗಿತ್ತು. ನಂತರ ಬಂದ 2015-16ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಸಹ ರೈತ ಆತ್ಮಹತ್ಯೆಗಳಲ್ಲಿ ಹಾವೇರಿ ಜಿಲ್ಲೆಯೇ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಜಿಲ್ಲೆಯಲ್ಲಿ ತುಂಗಭದ್ರಾ, ವರದಾ, ಕುಮುದ್ವತಿ, ಧರ್ಮ ನದಿಗಳು ಹರಿದರೂ ಸಹ ಸರಿಯಾದ ನೀರಾವರಿ ಯೋಜನೆಗಳು ಜಾರಿಯಾಗಿಲ್ಲ. ಅದಕ್ಕೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಜೊತೆಗೆ ಹಲವು ಕಾರಣಗಳಿವೆ. ಇವತ್ತು ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಪರಿಸ್ಥಿತಿ ಏನಾಗೈತಿ ಅಂದ್ರೆ, ಇದು UTP ಕಾಲುವೆ ಏನೈತಿ ಅದರದ್ದು ಪರಿಹಾರ ಇವತ್ತಿಗೆ 20 ವರ್ಷ 25 ವರ್ಷ ಹೋದರೂ ಕೂಡ ರೈತರಿಗೆ ಸಿಕ್ಕಿಲ್ಲ. ಆ ನಂತರ ಇವತ್ತು ಸಿಕ್ತತೆ ಏನಿಲ್ಲ ಅನ್ನೋದು ಭರವಸೆ ಇಲ್ಲ. ಯಾಕಂದ್ರೆ ನಾವು ರೈತ ಸಂಘದಿಂದ ಭಾರಿ ಸರ್ತೆ ಹೋರಾಟ ಮಾಡಿದ್ವಿ, ಅದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ಬರ್ತಿಲ್ಲ. ಆ ನಂತರ ಈ ಹಾವೇರಿ ಜಿಲ್ಲೆ ಒಳಗೆ 5 ಪ್ರಸಿದ್ಧವಾದ ನದಿ ಇರ್ತವೆ. ಆ ನದಿಲಿಂದ ನೀರು ಸಂಗ್ರಹಣೆ ಮಾಡ್ತಾ ಇಲ್ಲ. ಯಾಕಂದ್ರೆ ರೈತರು ಜಮೀನು ಕಸ್ಕನದು ಒಂದೇ ನೋಡ್ತಾರೆ. ಆ ನಂತರ ವರ್ಷದ್ದು ಬೆಳೆ ಹಾನಿಯಾಗಿ 3 ಸರ್ತೆ ಬಿತ್ತನೆ ಮಾಡಿದ್ರೂ ರೈತರಿಗೆ ಲಾಭ ಮುಟ್ಲಿಲ್ಲ. ಆನಂತರ ಈ ವರ್ಷ ಏನಾಗೈತೆ ಅಂದ್ರೆ ಬೀಜ ಡುಪ್ಲಿಕೇಟು, ಗೊಬ್ಬರ ಡುಪ್ಲಿಕೇಟು, ಮೆಡಿಸಿನ್ ಡುಪ್ಲಿಕೇಟು, ಈ ಥರ ರೈತರಿಗೆ ಸರ್ಕಾರ ಈ ಥರ ಅನ್ಯಾಯ ಮಾಡಿದ್ರೆ ಮತ್ತು ರೈತರು ಹೆಂಗೆ ಬದುಕಬೇಕು, ರೈತರು ಹೆಂಗೆ ಬೆಳಿಬೇಕು, ಈ ರೈತರು ಬೆಳಿಬೇಕು ಬದುಕಬೇಕನ್ನೋ ವಿಚಾರ ಸರ್ಕಾರಿಗೆ ಯಾವ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವಕ್ಕೆ ತಲೆಗಿಲ್ಲ. ಯಾಕಂದ್ರೆ ರೈತರು ಒಟ್ಟು ಜಾಗ ಹೋಗಬೇಕು, ರೈತರು ಜಮೀನು ಕಸ್ಕೋಬೇಕು, ನಾವು ಏನಾರ ಒಂದು ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು, ನಮ್ಗೆ ದುಡಿಮೆ ಆಗಬೇಕಂತೇಳಿ ಸರ್ಕಾರದ ಇದು ಗುರಿ. ಈಗ ಬೆಳೆ ಹಾನಿ, ಬೆಳೆ ವಿಮಾ ಏನು ಕಟ್ಟಿಸ್ಕೊಂತಾರೆ ಸರ್ಕಾರ, ಅದಕ್ಕೆ ಒಂದು ಡೇಟ್ ಕೊಟ್ಬಿಡ್ತಾರೆ 31ನೇ ತಾರೀಕು ಲಾಸ್ಟು. ಇವತ್ತು ನೋಡ್ರಿ, ಇವತ್ತು 31ನೇ ತಾರೀಕು, ಇವತ್ತು ರೈತರು ಬಡ್ದಾಡಕತ್ತಾರ ಬೆಳೆ ವಿಮಾ ಕಟ್ಟಕ್ಕೆ. ಆದರೆ ಕೊಡಲಿಕ್ಕೆ ಇವ್ರಂತಕ್ಕೆ ಯಾವ ಡೇಟ್ ಇರೋಂಗಿಲ್ಲ. ಆನಂತರ ಅದಕ್ಕೂ ನಾವು ಸಹಿತ ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರೂ ಅದಕ್ಕೆ ನಮಗೆ ಪರಿಹಾರ ಸಿಗ್ತಾಯಿಲ್ಲ. ಸುಮಾರು ವರ್ಷದಿಂದೂ ವರ್ಷದ್ದಿಲ್ಲ, ಆಚೆ ವರ್ಷದ್ದಿಲ್ಲ, ಯಾವ ವರ್ಷದ್ದು ಬೆಳೆ ಹಾನಿಯಾಗಿದ್ದು ಬೆಳೆ ವಿಮೆ ನಮಗೆ ಸರಿಯಾಗಿ ಮುಟ್ತಾ ಇಲ್ಲ. ಈಗ ಇದು ಒಂದು ದೊಡ್ಡ ಲೂಟಿಕೋರ್ ಕಂಪ್ನಿ ಆಗಿಬಿಟ್ಟೈತಿ ಇದು ಸರ್ಕಾರಿಗೆ ಮತ್ತು ಕಂಪ್ನಿಯರಿಗೆ. ಕಳೆದ ವರ್ಷ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದ. ಅದರ ಫಲವಾಗಿ ಹಾವೇರಿ ಜಿಲ್ಲೆಯಲ್ಲಿ 128 ಜನ ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ದರು. ಕಳೆದ ವರ್ಷ ಅವಧಿಗೆ ಮುನ್ನವೇ ಮಳೆಯಾಗಿದ್ದರಿಂದ ಜಿಲ್ಲೆಯಲ್ಲಿ ರೈತ ಸಂತಸದಿಂದ ಬಿತ್ತನೆ ಮಾಡಿದ್ದ. ಆದರೆ ಬಿತ್ತನೆ ಮಾಡಿದ ನಂತರ ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆ ಮಾಡಿದ ಬೆಳೆ ಒಣಗಿ ಹೋಗಿತ್ತು. ಇದರಿಂದ ರೈತ ಮತ್ತೊಮ್ಮೆ ಬಿತ್ತನೆ ಮಾಡಿದ. ನಂತರ ಅತಿಯಾದ ಮಳೆಯಾಗಿದ್ದರಿಂದ ಬೆಳೆ ಹಾನಿಯಾಗಿತ್ತು. ಹತಾಶನಾದ ರೈತ 3ನೇ ಬಾರಿ ಬಿತ್ತನೆ ಮಾಡಿದ. ಇದರಿಂದ 3 ಬಾರಿ ಬಿತ್ತನೆ ಖರ್ಚು, ರಸಗೊಬ್ಬರ, ಬಿತ್ತನೆ ಬೀಜದ ಖರ್ಚುಗಳು ಹೆಚ್ಚಾಗಿ ಸಾಲದ ಸುಳಿಯಲ್ಲಿ ಸಿಲುಕಬೇಕಾದ ಪರಿಸ್ಥಿತಿ ಬಂತು. ಇದರಿಂದ ಬ್ಯಾಂಕ್, ಖಾಸಗಿ ಫೈನಾನ್ಸ್ ಲೇವಾದೇವಿಯವರ ಬಳಿ ಹೆಚ್ಚಿನ ಬಡ್ಡಿಗೆ ಸಾಲ ಮಾಡಿದ. ನಂತರ ಮೆಕ್ಕೆಜೋಳ, ಕಬ್ಬಿಗೆ ಸರಿಯಾದ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ. ಬ್ಯಾಂಕ್ಗಳು, ಫೈನಾನ್ಸ್ಗಳು ಬಡ್ಡಿ, ಚಕ್ರಬಡ್ಡಿ ಹಾಕಿ ಮನೆಗೆ ಬಂದು ಸಾಲ ಮರುಪಾವತಿಗೆ ದುಂಬಾಲು ಬಿದ್ದವು. ಇದರಿಂದ ಮನನೊಂದು ರೈತರು ಆತ್ಮಹತ್ಯೆಯ ದಾರಿ ಹಿಡಿದರು. ಜಿಲ್ಲೆಯಲ್ಲಿ ಆತ್ಮಹತ್ಯೆ ಸಂಖ್ಯೆ ಭಾಳಷ್ಟು ಹೆಚ್ಚಾಗ್ತದೆ. ಅದು ಎಷ್ಟು ಅಂದರೆ ಇಡೀ ರಾಜ್ಯಕ್ಕೆ ಫಸ್ಟ್ 128 ಆಗ್ಯಾವ. ಅದನ್ನು ಹೇಳಕ್ಕೆ ಖುಷಿ ಅಲ್ಲ, ಭಾಳ ಖೇದಾಕತಿ ಇಂಥ ಪರಿಸ್ಥಿತಿ ಬಂದ್ವಲ್ಲ ಅಂತೇಳಿ.
ಇಡೀ ರಾಜ್ಯದಾಗ ರೈತ ಸಂಘಟನೆ ಅಂದ್ರೆ ಹಾವೇರಿ ಅನ್ನೋಷ್ಟು ಬಿಂಬಿಸೇವಿ, ರೈತರಿಗೆ ಜಾಗೃತಿ ಮೂಡಿಸೇವಿ. ಯಾರೂ ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ನಿಮ್ಮ ಜೊತೆಗೆ ನಾವು ಅದಾವೆ ಅಂತೇಳಿ ಸಹಾಯವಾಣಿ ತೆಗೆದೇವು ನಾವು. ಆದರೂ ರೈತರ ಆತ್ಮಹತ್ಯೆ ತಡೆಯೋಕೆ ಆಗೋಲ್ದು. ಅದು ನಮ್ಮ ಕಡಿದ್ದ, ನಮ್ದು ಆತು. ಸರ್ಕಾರದ್ದು ಒಟ್ಟ ನಿರ್ಲಕ್ಷ್ಯ. ಯಾಕೆ ಆತ್ಮಹತ್ಯೆ ಹೆಚ್ಚಾಗತ್ತೇವು ಅಂತಂದ್ರೆ ಸರಿಯಾದ ನೀರಾವರಿ ಸೌಲಭ್ಯಗಳಿಲ್ಲ. ಹೋದ ವರ್ಷ ಅತಿವೃಷ್ಟಿ ಹೆಚ್ಚಾಗಿತ್ತು. ಆ ಅತಿವೃಷ್ಟಿಗೆ ಯಾವುದೂ ಬೆಳೆ ಬಂದಿಲ್ಲ. ಬಂದ ಬೆಳೆ ಮಾರಾಕ ಆಗಿಲ್ಲ, ರೇಟ್ ಇಲ್ಲ. 3 ಸಲ ಬಿತ್ತನೆ ಆಗ್ಯವು. ಸೊ ಒಟ್ಟಾರೆ ರೈತ ಸಾಲದ ಸಿಕ್ಕಂದ, ಬ್ಯಾಂಕ್ನಾಗ ಸಾಲ ಸಿಗದಂಗಾಗಿ ಖಾಸಗಿ ಸಾಲಕ್ಕೆ ಹೋದ. ಮತ್ತು ಖಾಸಗಿ ಸಾಲ ಅವ್ರ ಚಕ್ರ ಬಡ್ಡಿ, ಫೈನಾನ್ಸಿನ ಅಂದ್ರೆ ಚಕ್ರ ಬಡ್ಡಿ ಚಲೋ ಹಾಕವು, ಅದನ್ನು ತುಂಬಕ್ಕಾಗಲ್ಲ. ಅನಿವಾರ್ಯವಾಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ನಿಮ್ಮ ಜೊತೆಗೆ ನಾವು ಅದಾವೆ ಅಂತ ನಾವು ಹೇಳ್ತೇವೆ. ನಾವು ಹೇಳ್ದಂಗೆ ಸರ್ಕಾರದವ್ರು ಅಂತಾರೆ ಅಂದ್ರೆ ಮುಗಿಲಿಲ್ಲ. ಅವ್ರು ಅಂದಂಗೆ ನಮ್ಮ ಕುಟಾಗಿ ಇರ್ಬೇಕಾದ್ರೆ ಇಲ್ಲಿ ಮೊದಲು ನೀರಾವರಿ ಸೌಲಭ್ಯ ಕಲ್ಪಿಸ್ಬೇಕು. ಬೇಡ್ತಿ ವರದಾ ನದಿ ಕೂಡಿಸ್ಬೇಕು. ತುಂಗಭದ್ರಾನ ಭದ್ರಕ್ಕೆ ಬಿಟ್ಟಾರಲ್ಲ, ಅದನ್ನು ಟರ್ನ್ ಮಾಡಿ ತುಂಗಭದ್ರಾಕ್ಕೆ ತರ್ಬೇಕು. ಅಲ್ಲಿ ತುಂಗಭದ್ರಕ್ಕೆ ಕಾಲಿಯಕ್ಕೆ ಹೋಗೈತಲ್ಲ, 25 ವರ್ಷ ಆದ ಭೂಮಿ ಕಳ್ಕೊಂಡು. ಆ ರೈತಕ್ಕೆ ಪರಿಹಾರ ಕೊಡ್ಬೇಕು. ಇನ್ನೂ ಪರಿಹಾರ ಮುಟ್ಟಿಸಿಲ್ಲ. ಇದ್ರ ಜೊತೆಗೆ ಒಳ್ಳೊಳ್ಳೆ ಗೋಡಾಮ್ಗಳು ಕಟ್ಟಿಸ್ಬೇಕು. ಅವ್ನು ಮಾಲ್ ಇಡಕ್ಕೆ MSP ಫಿಕ್ಸ್ ಮಾಡ್ತಾರೆ, ಎಲ್ಲಿ ಖರೀದಿ ಇರೋಂಗಿಲ್ಲ. ಇವತ್ತಿ ನೋಡ್ರಿ 3 ತಿಂಗಳ ಹೋದ ವರ್ಷ ಜೋಳದ್ದು ಕೊಟ್ಟವಿ, ಜೋಳ ಕೊಟ್ಟವು ನಾವು MSP ಬೆಲೆ ಒಳಗೆ. ಇವತ್ತಿಗೆ ಬಿಲ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ರೈತರ ಆತ್ಮಹತ್ಯೆಗೆ ಹಲವು ಕಾರಣಗಳಲ್ಲಿ ಪ್ರಮುಖವಾದವು ಅಂದರೆ, ಪ್ರತಿ ವರ್ಷ ರೈತನಿಂದ ವಿಮಾ ಕಂಪನಿಗಳು ಬೆಳೆ ವಿಮೆಯನ್ನು ಕಟ್ಟಿಸಿಕೊಳ್ಳುತ್ತವೆ. ಆದರೆ ಬೆಳೆ ಹಾನಿಯಾದಾಗ ಮಾತ್ರ ವಿಮಾ ಕಂಪನಿಗಳ ವರಸೆ ಬೇರೆಯೇ ಆಗಿರುತ್ತದೆ. ಹಲವು ಕಾರಣಗಳನ್ನು ನೀಡಿ ಬೆಳೆ ವಿಮೆ ನೀಡಲು ನಿರಾಕರಿಸುತ್ತವೆ. ಇತ್ತ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾದಾಗ ಸರ್ಕಾರಗಳು ಸಹ ಬೆಳೆ ಪರಿಹಾರ ನೀಡಲು ನಾನಾ ಕಾರಣಗಳನ್ನು ನೀಡಿ ಸೂಕ್ತ ಪರಿಹಾರ ನೀಡಲು ಹಿಂದೇಟು ಹಾಕುತ್ತವೆ. ಇದರೊಂದಿಗೆ ಪ್ರಮುಖವಾಗಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು, ನೀರಾವರಿ ಯೋಜನೆಗಳಿಗೆ ರೈತರ ಜಮೀನುಗಳನ್ನು ಸರ್ಕಾರ ವಶಪಡಿಸಿಕೊಂಡು ತಲೆಮಾರುಗಳ ಉರುಳಿದರೂ ಸಹ ಪರಿಹಾರ ನೀಡದೆ ಸತಾಯಿಸುತ್ತಾರೆ. ಅನ್ನದಾತ ತನ್ನ ಪಾಲಿನ ಅಲ್ಪ ಜಮೀನನ್ನು ಕಳೆದುಕೊಂಡು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುತ್ತಿರುತ್ತಾರೆ. ಇದು ಸಹ ರೈತರ ಆತ್ಮಹತ್ಯೆಗೆ ಕಾರಣವಾಗುತ್ತದೆ. ರೈತ ಆತ್ಮಹತ್ಯೆಗಳು ನಿಲ್ಲಬೇಕೆಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕು ಸರಿಯಾದ ಮಳೆಯಾಗಿ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಕ್ಕರೆ ಅನ್ನದಾತನ ಸಾವಿನ ದಾರಿ ಹಿಡಿಯುವುದು ತಪ್ಪುತ್ತದೆ ಎಂದು ಹೇಳ್ಬೋದು. ನ್ಯೂಸ್ ಇಂಡಿಯಾ ಕನ್ನಡ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಪ್ಪತ್ನಾಲ್ಕು 25 ಸಾಲಿನಲ್ಲಿ ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು ರೈತರ ಆತ್ಮಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 132 ಪ್ರಕರಣಗಳು ವರದಿಯಾಗಿದ್ದಾವೆ. ಅದರಲ್ಲಿ 6 ಪ್ರಕರಣಗಳನ್ನು ತಿರಸ್ಕರಿಸಲಾಗಿದೆ. ಒಟ್ಟು 121 ಪ್ರಕರಣಗಳು ಒಪ್ಪಲಾಗಿ 5 ಪ್ರಕರಣಗಳು ವಿದ್ಯಾರ್ಥಿ ಹಂತದಲ್ಲಿದ್ದಾವೆ. ಅಂದರೆ ಡಾಕ್ಯುಮೆಂಟ್ ಕಲೆಕ್ಷನ್ನು, FSL ರಿಪೋರ್ಟು ಅವೆಲ್ಲ ರೀಸೆಂಟಾಗಿ ಇತ್ತೀಚಿನ ದಿನದಲ್ಲಿ ಆಗಿರೋವು. ಇದುವರೆಗೂ ನಾವು 6,05,00,000 ಪರಿಹಾರ ಧನವನ್ನು ರೈತರ ಆತ್ಮಹತ್ಯೆ ಕುಟುಂಬಗಳಿಗೆ ಸಹಾಯಧನ ನೀಡಲಾಗಿದೆ. ಮೇಜರ್ ಮುಖ್ಯವಾಗಿ ಕಾರಣಗಳಂತೇನೆಂದರೆ, ಇಲ್ಲಿ ಯಥೇಚ್ಛವಾಗಿ ಮುಸ್ಕಿನ ಜೋಳ ಬೆಳೀತಾರೆ. ಕಳೆದ ಸಾಲ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿಯಿಂದ ರೈತರ ಸಂಕಷ್ಟದಲ್ಲೇ ಇದ್ದು ಮತ್ತು ಅವ್ರ ಸಾಲ ಕೆಲವು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ರಿಂದ ಈ 2 ಕಾರಣಗಳಿಂದ ಅವರು ಆತ್ಮಹತ್ಯೆ ಇದು. ಮತ್ತು ಬ್ಯಾಂಕ್ ಲೋನು ಕೆಲವು ಕಡೆ ಸಿಗ್ತಿಲ್ಲ ಅನ್ನೋದು ಒಂದು ಇದಿದೆ. ಅಂದರೆ ಬಡ್ಡಿ ರಹಿತ ಸಾಲನೂ ಸಿಗಬೇಕು ಅನ್ನೋದು ಅವ್ರದ್ದೊಂದು ಬೇಡಿಕೆ ಇದೆ. ಖಾಸಗಿ ಇವ್ರ ಕಡೆ ಲೋನ್ ಮಾಡಿರ್ತಾರೆ, ಆ ಥರ ಏನು ಅದೇನೇ ಇದೆ. ಓಕೆ ಸರ್.